ताजा खबर देखिए सुनिए ताजा खबर। ಕರ್ನಾಟಕ ಸರ್ಕಾರ ಸಾರ್ವತ್ರಿಕ ವರ್ಗಾವಣೆಯನ್ನು ಮಾಡುವುದಾಗಿ ಆದೇಶ ಮಾಡಿದೆ. ಕಂದಾಯ ಇಲಾಖೆಯಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ನಿರ್ಬಂಧಿಸಲಾಗಿದೆ. ಅಂದಮೇಲೆ ಯಾರು ಯಾವ ಕಡೆಗೆ ವರ್ಗಾವಣೆಯಾಗಬೇಕು, ಹೆಸರಿಗೆ ಮಾತ್ರ ವರ್ಗಾವಣೆ, ನೌಕರರಿಗೆ ಯಾವುದೇ ಉಪಯೋಗವಿಲ್ಲ. ಜಿಲ್ಲೆಯಲ್ಲಿರುವ ನೌಕರಿಗೆ ಜಿಲ್ಲೆಯ ವರ್ಗಾವಣೆ ಮಾಡಿದರೆ ಯಾವ ರೀತಿ ಉಪಯೋಗವಾಗುತ್ತದೆ? ಕಂದಾಯ ಇಲಾಖೆಯಲ್ಲಿ ರಾಜ್ಯದಾದ್ಯಂತ ಸಾವಿರಾರು ನೌಕರರು ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ನೊಂದು ಬೆಂದು ಬೇಸತ್ತು ಹೋಗಿದ್ದಾರೆ. ಮಾನ್ಯ ಕಂದಾಯ ಸಚಿವರು ಅಂತರ್ಜಿಲ್ಲಾ ವರ್ಗಾವಣೆಗೆ ಯಾವುದೇ ಅವಕಾಶ ಕಲ್ಪಿಸಿಲ್ಲ. ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆ ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಎನ್ನುವ ಹಾಗೆ ಆಗಿದೆ. ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲದೆ ಕಂದಾಯ ನೌಕರರು ಅನಾರೋಗ್ಯದಿಂದಿರುವ ತಂದೆ ತಾಯಿ, ಹೆಂಡತಿ ಮಕ್ಕಳಿಂದ ದೂರ ಉಳಿದು ಅನೇಕ ಸಮಸ್ಯೆಗಳಿಗೆ, ಕೌಟುಂಬಿಕ ಕಲಹಗಳಂತ ವಿಚ್ಛೇದನ ಆಗುವ ಪರಿಸ್ಥಿತಿಗೆ ನೌಕರರ ಕುಟುಂಬ ಬಂದು ತಲುಪಿದೆ. ಆದರೂ ಯಾವುದೇ ಕಳಕಳಿ ಇಲ್ಲದೆ ಅಂತರ್ಜಲ ವರ್ಗಾವಣೆಯನ್ನು ನಿರ್ಬಂಧಿಸಿರುತ್ತಾರೆ. ಮಾನ್ಯ ಸಚಿವರು ಕಂದಾಯ ಇಲಾಖೆಯಲ್ಲಿ ನೂರಾರು ಹೊಸ ಯೋಜನೆಗಳನ್ನು ತಂದು ಕಂದಾಯ ನೌಕರರು, ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಹೇಳುತ್ತಿದ್ದಾರೆ. ಆದರೆ ಕಂದಾಯ ನೌಕರರಿಗೆ ಯಾವುದೇ ರೀತಿಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆಯಾಗುವುದನ್ನು ಜಾರಿ ಮಾಡುತ್ತಿಲ್ಲ. ಪತಿ ಪತ್ನಿ ವರ್ಗಾವಣೆಯಂತೂ 7 ವರ್ಷಗಳ ಕನಿಷ್ಠ ಸೇವಾ ಅವಧಿ ನಿಗದಿಪಡಿಸಿರುತ್ತಾರೆ. 7 ವರ್ಷದಲ್ಲಿ ಅವರ ಕೌಟುಂಬಿಕ ಜೀವನ ಬೀದಿಗೆ ಬರುತ್ತೆ. ಆದ್ದರಿಂದ ಪತಿ ಪತ್ನಿ ವರ್ಗಾವಣೆಗೆ ಕನಿಷ್ಠ 2 ವರ್ಷಗಳೇ ವರ್ಗಾವಣೆಗೆ ನಿಗದಿಪಡಿಸಬೇಕು. ಸಾವಿರಾರು ಕಂದಾಯ ನೌಕರರು ವಿಧಾನಸೌಧ, ವಿಕಾಸಸೌಧ, ಎಂಎಸ್ ಬಿಲ್ಡಿಂಗ್ ಬೆಂಗಳೂರಿನಲ್ಲಿ ಕೆಲಸ ಬಿಟ್ಟು ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಕಂದಾಯ ಸಚಿವರು ಅಂತರ್ಜಿಲ್ಲಾ ವರ್ಗಾವಣೆಗೆ ಕೌನ್ಸಿಲಿಂಗ್ ಮೂಲಕ ಅವಕಾಶ ಎಂಎಲ್ಎ, ಎಂಪಿ, ಸಚಿವರ ಮನೆಗಳಿಗೆ ಹೋಗಿ ಲೆಟರ್ ಪ್ಯಾಡ್, ರೆಕಮೆಂಡ್ ಲೆಟರ್ ಗಾಗಿ ಕೈಕಾಲು ಬೀಳುವುದನ್ನು ತಪ್ಪಿಸಬೇಕು ಹಾಗೂ ಭ್ರಷ್ಟಾಚಾರ ಮುಕ್ತ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟು ರಾಜ್ಯದ ಸಾವಿರಾರು ಕಂದಾಯ ನೌಕರರು ನೆಮ್ಮದಿಯಿಂದ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಅತಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಬಬ್ಲು ವಾಹನ ಬೆಳಮಗಿ ನಿರ್ದೇಶಕರು, ಸರ್ಕಾರಿ ನೌಕರರ ಸಂಘ, ಬೀದರ್. आर्टिकल 39B ये कहता है कि हमारे कंट्री में जो रिसोर्सेज हैं उनका कंसंट्रेशन जो है वो डिस्ट्रीब्यूशन सब में बराबर तौर पे होगा। प्रॉपर्टी माफिया को करेंगे खत्म। हर व्यक्ति को मिलेगा एक ही घर, किसी को एक से ज्यादा घर कहा मिलेंगे। ना किसी के पास ज्यादा संपत्ति, ना किसी के पास कम संपत्ति, ना होंगे प्रॉपर्टी के झगड़े और ना होंगे कोर्ट के। भौतिक संसाधनों का स्वामित्व और नियंत्रण इस प्रकार बटा हो जिससे सामूहिक हित का सर्वोत्तम रूप से साधन हो। अर्थात जो भी हमारे देश के रिसोर्सेज उनको हम ऐसे डिस्ट्रीब्यूट करें कि सबके साथ समान रूप से बढ़ जाए, केवल एक आदमी के पास ना जाए, सबको। अपराध को देंगे मुंह तोड़ जवाब, हर बेरोजगार को देंगे सरकारी नौकरी, हर गली में रखेंगे पुलिस वाले। ना होगी बेरोजगारी, ना होंगे अपराध। खबर के लिए बने रहिए यूसीपी वॉइस के साथ। यूसीपी वॉइस, देश की आवाज, खबर हर व्यक्ति तक। पेश है चाट भंडार, जहां हर चटकारा बनता है खास। चाट भंडार, स्वाद ऐसा जो दिल जीत ले। मसालेदार गोलगप्पे, कुरकुरी आलू टिक्की, स्वादिष्ट पापड़ी चाट। खाने का असली मजा तब आता है जब स्वाद में हो जादू। पेश है चाट भंडार, जहां हर चटकारा बनता है खास। चाट भंडार, स्वाद ऐसा जो दिल जीत ले।